ಸತ್ಯ ಜ್ಯೋತಿ ನೀನು. ಆದ್ರೆ ನಿನ್ನ ಬಾಯಿಂದ ಸುಳ್ಳು ಬಂತು. ಅದೇ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಕಂದ. ನಿನ್ನಿಂದ ನಾನ್ ಸುಳ್ಳು ಹೇಳಿಸ್ತಾ ಇದ್ದೀನ ಅಂತ ನನಗೆ. ಅಣ್ಣ ಪ್ಲೀಸ್ ನೋಡು, ನೀನ್ ಏನೇನೋ ಯೋಚನೆ ಮಾಡ್ಬೇಡ. ಮೊದ್ಲೇ ಮದ್ವೆ ಟೆನ್ಷನ್ ಅಲ್ಲಿ ನೀನು ಸಾವಿರಾರು ತಲೆಲಿ ಇಟ್ಕೊಂಡಿರ್ತೀಯ. ಅದ್ರ ಮಧ್ಯೆ ಇದನ್ನು ಒಂದ್ ತಗೊಂಡ್ ಬಂದಿಟ್ರೆ ಇನ್ನು ತಲೆ ಕೆಡುತ್ತಣ್ಣ. ಅದಕ್ಕೆ ನಾನು ಈ ವಿಷಯನ ಮುಚ್ಚಿಟ್ಟೆ, ನಿನಗ್ ಸುಳ್ಳು ಹೇಳ್ತೆ. ಸಾರಿ ಅಣ್ಣ, ನಿಜವಾಗ್ಲೂ ಸುಳ್ಳು ಹೇಳ್ಬೇಕು ಅಂತ ನಾನು ಹೇಳಿಲ್ಲ. ನಿನಗೆ ಗೊತ್ತಲ್ಲ ಕಂದ, ಅಶ್ವತ್ಥಾಮ ಸತೋದ ಅಂತ ಧರ್ಮರಾಯ ಸುಳ್ಳು ಹೇಳ್ದ. ಅಲ್ಲಿವರೆಗೂ ಭೂಮಿನ ಸೋಕದೆ ಇದ್ದ ರಥ ಭೂಮಿನ ಸೋಕ್ಬಿಡ್ತು. ಹಾಗೆ ಕಂದ, ಸುಳ್ಳು ಹೇಳದೆ ಇರುವಂತ ನೀನು ಸುಳ್ಳು ಹೇಳಿದೆ ಅಂದ್ರೆ ಅದಕ್ಕೆ ಕಾರಣ ಯಾರು? ಆ ಪರಿಸ್ಥಿತಿನ ನಿನಗೆ ತಂದವ್ರು ಯಾರು? ಆ ರೀತಿ ಆಗ್ಬಾರ್ದು ಅನ್ನೋದೇ ನನ್ನ ಕಾಳಜಿ ಕಂದ. ಅಣ್ಣ, ನಿನ್ ನಿರೀಕ್ಷೆನ ನಾನು ಯಾವತ್ತೂ ಸುಳ್ಳು ಮಾಡಲ್ಲ ಅಣ್ಣ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಣ್ಣ. ಸಾರಿ ಅಣ್ಣ. ಅಮ್ಮ 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 ನೀನ್ ಯಾಕೋ ಅಳುತ್ತೀಯ? ನೀನ್ ಆ ತರ ಸುಳ್ಳು ಹೇಳಕ್ಕೆ ನೀನ್ ಕಾರಣ ಅಲ್ಲ ಕಡು. ಸಮಯ, ಸಂದರ್ಭ ಮತ್ತೆ ಈ ನಿಮ್ಮಣ್ಣ. ನೋಡು, ನೀನ್ ಅಳಬೇಡ. ನೀನನ್ನ ನೋಡು, ಅಳಬೇಡ. ನೀನು ಏನು ಅಳಬೇಡ, ನಮ್ಮಮ್ಮ ಅಲ್ವಾ? ಅಳಬೇಡ ಅಳಬೇಡ ಅಂತೀನಿ ಅಳುತ್ತಾ ಇದೀಯಾ? ಸಮಯ ಸಂದರ್ಭ ಕಟ್ಟಬಿದ್ದು ನೀನ್ ಈ ತರ ಒಂದು ಸುಳ್ಳು ಹೇಳಿದ್ಯಾ ಅನ್ನೋ ವಿಷಯನ ಯಾವುದೇ ಕಾರಣಕ್ಕೂ ನಿಮ್ಮ ಅತ್ತಿಗೆಗೆ ನಾನು ಹೇಳೋದಿಲ್ಲ. ನಿಮ್ಮ ಅತ್ತಿಗೆಗೆ ಅಷ್ಟೇ ಅಲ್ಲ, ಬೇರೆ ಯಾರಿಗೂ ಹೇಳೋದಿಲ್ಲ ಕಂದ. ಅದರಿಂದ ನಿನಗೆಷ್ಟು ನೋವಾಗುತ್ತೋ ಅದರ ಹತ್ರಷ್ಟು ನೋವು ನನಗಾಗತ್ತೆ. ನೋಡು, ಯಾವುದೇ ಕಾರಣಕ್ಕೂ ಇಂಥದ್ದೇ ಸಂದರ್ಭದಲ್ಲಿ ಯಾವುದೇ ವಿಷಯನ ನನ್ನಿಂದ ಮುಚ್ಚಡಕ್ಕೆ ಬರ್ಬೇಡ ನೀನು. ಅರ್ಥ ಆಯ್ತಾ? ಏನು ಅಣ್ಣ ತಂಗಿ ಇಬ್ರು ಏನೋ ಗುಸುಗುಸು ಮಾತಾಡ್ತಿದ್ದೀರಾ? ನನ್ನ ಹತ್ರ ಹೇಳಲ್ವಾ? ಇದು ಒಳ್ಳೆ ಆಯ್ತಲ್ಲ. ಅಣ್ಣ ತಂಗಿ ಅಂದ್ಮೇಲೆ ಸಾವಿರಾರು ವಿಷಯ ಇರುತ್ತಪ್ಪ, ಮಾತಾಡ್ಕೋತೀವಿ. ಅದೆಲ್ಲ ನಿನ್ನ ಹತ್ರ ಹೇಳಕ್ಕಾಗತ್ತಾ? ಓಹೋ, ಈಗ ಹೇಳಲ್ಲ ಸರಿ, ಆದ್ರೆ ಏನಾದ್ರೂ ಆದ್ಮೇಲೆ ನನ್ನ ಹತ್ರ ಹೇಳಕ್ ಬರ್ತಿರಲ್ಲ, ಆವಾಗ ಹೇಳ್ತೀನಿ. ಏನಮ್ಮ ಅಚ್ಚು, ನೀನು ನನ್ನ ಹತ್ರ ಹೇಳಲ್ವಾ? ನಾನ್ ನಿಮ್ಮ ಹತ್ರ ಹೇಳ್ದೆ ಇರ್ತೀನಿ ಅದ್ಕೆ. ನಿಮಗ್ ಖಂಡಿತ ಹೇಳ್ತೀನಿ. ಕೇಳಿಸ್ಕೊಳ್ರಿ, ನೀವ್ ಹೇಳ್ದಿದ್ರು ನನ್ನ ಮಗಳು ನನ್ನ ಹತ್ರ ಹೇಳ್ತಾಳೆ. ಬಾಮ್ಮ ಅಚ್ಚು. ಯಾವತ್ತೂ ನನ್ನ ಹತ್ರ ಸುಳ್ಳು ಹೇಳಿದೆ ಇರೋ ನನ್ನ ತಂಗಿ ಸುಳ್ಳು ಹೇಳಿದಾಳೆ ಅಂದ್ರೆ ಯಾರಿಗೋಸ್ಕರ? ತಾನು ಮದುವೆ ಆಗೋ ಗಂಡನಿಗೋಸ್ಕರ. ಅಂದ್ರೆ ಅವನ್ನ ತುಂಬಾ ಪ್ರೀತಿ ಮಾಡ್ತಾಳೆ ಇವಳು.